ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಏನು ಪಾದಯಾತ್ರೆಯನ್ನು ಮೈಸೂರು ಚಲೋವನ್ನು ಮಾಡಿತ್ತು. ಹೀಗಾಗಿ ಬೆಂಗಳೂರಿನಿಂದ ಸುದೀರ್ಘ 6-7 ದಿನಗಳ ಕಾಲ ಏನು ಬೆಂಗಳೂರಿನಿಂದ ಪಾದಯಾತ್ರೆಯನ್ನು ಬಿಜೆಪಿ ನಾಯಕರು ಮಾಡಿದರು. ಹೀಗಾಗಿ ಮೈಸೂರಿಗೆ ಏನು ಇವತ್ತು ತಲುಪ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ಏನು ಭ್ರಷ್ಟಾಚಾರದ ಆರೋಪ ಇದೆ. ಹೀಗಾಗಿ ಒಂದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಆಗಿದ್ದಂತಹ ಭ್ರಷ್ಟಾಚಾರ ಏನಿದೆ ಅದನ್ನು ಕೂಡ ಏನು ಸೂಕ್ತ ತನಿಖೆ ಆಗಬೇಕು, ಹಾಗೂ ಮೂಢ ಹಗರಣ ಕೂಡ ಸಿಬಿಐಗೆ ವಹಿಸಬೇಕು ಅನ್ನೋ ಒತ್ತಾಯ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಎನ್ ಮಹೇಶ್ ಅವರಿದ್ರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಈಗಾಗಲೇ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ದೀರಿ. ಈಗ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಅಂದರೆ ಇದೊಂದು ಸುದೀರ್ಘವಾದಂತಹ ಪಾದಯಾತ್ರೆ ಮಾಡಿದ್ರಿ. ಹೇಗಿತ್ತು ಸರ್ ಅನುಭವ? ಭಾಳ ಒಳ್ಳೆಯ ಅನುಭವ ಆಗಿದೆ. ನಾನು ನನ್ನ ರಾಜಕೀಯ ಜೀವನದಲ್ಲಿ 15 ಪಾದಯಾತ್ರೆಗಳನ್ನ ಮಾಡಿದ್ದೀನಿ. ಬೇರೆ ಬೇರೆ ಇಶ್ಯೂಗಳ ಮೇಲೆ 15 ಪಾದಯಾತ್ರೆಗಳನ್ನ ಮಾಡಿದ್ದೀನಿ. ಇಷ್ಟು ಬೃಹತ್ ಪ್ರಮಾಣದ ಪಾದಯಾತ್ರೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗಿರಲಿಲ್ಲ. ಬಟ್ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ JDS ಬೆಂಬಲ ತಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರ ಇದ್ರ ವಿರುದ್ಧ ನಡೀತಾ ಇರ್ತಕ್ಕಂಥ ಈ ಹೋರಾಟಕ್ಕೆ ಸಿಗ್ತಾ ಇರೋ ಜನ ಬೆಂಬಲವನ್ನು ನೋಡಿದ್ರೆ ಈ ಪಾದಯಾತ್ರೆ ಯಶಸ್ವಿಯಾಗಿದೆ, ಒಂದು ಲಾಜಿಕಲ್ ಎಂಡಿಗೆ ಮುಟ್ಟುತ್ತೆ ಅಂತ ನನಗನ್ಸುತ್ತೆ. ಸರ್, ಇವತ್ತು ಕೂಡ ಕಾಂಗ್ರೆಸ್ಸು ಜನಾಂದೋಲನ ಸಭೆಯನ್ನು ಮಾಡಿತು. ಸಂಪೂರ್ಣವಾಗಿ ಅಲ್ಲೆಲ್ಲ ಸಭೆಯಲ್ಲೂ ಕೂಡ ಬಿಜೆಪಿಯ ಹಿಂದಿನ ಸರ್ಕಾರದ ಭ್ರಷ್ಟಾಚಾರ ಇರ್ಬೋದು ಅಥವಾ ಅವ್ರ ಮೇಲೆ ಆದಂಥ ಆರೋಪಗಳನ್ನ ಸಮರ್ಥನೆಯನ್ನು ಮಾಡ್ಕೊಂಡು ಬಂದರು. ಈ ಒಂದು ಸಮಾರಂಭದ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ನನಗೆ ಭಾಳ ವಿಚಿತ್ರ ಅನಿಸುತ್ತೆ ಬ್ರದರ್. ಇದು ಭಾಳ ವಿಚಿತ್ರ ಅಲ್ವಾ? ಆಳುವ ಸರ್ಕಾರ ವಿರೋಧ ಪಕ್ಷಗಳ ಧ್ವನಿಯನ್ನು ದಮನ ಮಾಡೋದು ಪ್ರಜಾಪ್ರಭುತ್ವನ? ದೊಡ್ಡದಾಗಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು, ಪ್ರಜಾಪ್ರಭುತ್ವನ ಉಳಿಸೋದಕ್ಕೋಸ್ಕರ ಅಂತ. ವಿರೋಧ ಪಕ್ಷಗಳ ಬೇಡಿಕೆಯನ್ನು ದಮನ ಮಾಡೋದಿದೆಯಲ್ಲ, ವಿರೋಧ ಪಕ್ಷಗಳ ಧ್ವನಿಯನ್ನು ದಮನ ಮಾಡೋದಿದೆಯಲ್ಲ, ಅದು ಜನರ ಧ್ವನಿಯನ್ನು ದಮನ ಮಾಡ್ತಕ್ಕಂಥದ್ದು. ವಿರೋಧ ಪಕ್ಷಗಳು ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ಅದು ವಾಯ್ಸ್ ಆಫ್ ದ ಪೀಪಲ್. ಆಡಳಿತ ಪಕ್ಷದ್ದು ವಾಯ್ಸ್ ಆಫ್ ದ ಪೀಪಲ್ ಅಲ್ಲ, ಆಡಳಿತ ಪಕ್ಷದ್ದು ವಾಯ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ಇವರು ಹೆಜ್ಜೆಗೆ ಅಡಚಣೆ ಮಾಡಿ ಸಬ್ಜೆಕ್ಟ್ನ ಡಿವಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ಭಾಷಣ ನಾನು ಕೇಳಿಸ್ಕೊಂಡೆ ಸಿದ್ದರಾಮಯ್ಯನವ್ರದ್ದು. ಏನು ಹೇಳ್ತಾರೆ? ನಾನು SC/STಗಳ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡಿದ್ದೀನಿ, ನಾನೇನೂ ಆಸ್ತಿ ಮಾಡ್ಕೊಂಡಿಲ್ಲ ಅಂತ ಭಾಷಣ ಮಾಡ್ತಾರೆ. SC/STಗಳ ಪರವಾಗಿ ಇದ್ದಿದ್ರೆ ಇವರು SCP TSP ಅನುದಾನನ 25,000 ಕೋಟಿನ ಇವ್ರ ಗ್ಯಾರಂಟಿಗಳಿಗೆ ಕೊಡ್ತಿದ್ರಾ? ಇದು ದಲಿತ ವಿರೋಧಿ ನೀತಿ ಅಲ್ವಾ? ಅದು ಆ ಪಾಪ ಪ್ರಜ್ಞೆ ಯಾಕೆ ಕಾಡ್ತಾ ಇಲ್ಲ ಸಿದ್ದರಾಮಯ್ಯನಿಗೆ? ಯಾಕೆ ಎಮ್ಮೆ ಚರ್ಮನ ಈ ಸಮಾವೇಶದಲ್ಲಿ ಒಪ್ಕೊಂಡಿದ್ದಾರೆ ಬಹಿರಂಗವಾಗಿ. ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಪ್ಕೋತೀನಿ ಅಂತಾನೆ ತಕ್ಷಣ ತೀರ್ಮಾನ ಮಾಡಬೇಕಾಗಿರೋದು. ಆ ಭ್ರಷ್ಟಾಚಾರ ನಡೆಯೋದಕ್ಕೆ ಕಾರಣ ಯಾರು? 89 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರಿ ಅಲ್ವಾ ಅದಕ್ಕೆ? ಫೈನಾನ್ಸ್ ಮಿನಿಸ್ಟ್ರ್ ಯಾರು? ಸಿದ್ದರಾಮಯ್ಯನವರು. ಆ ಜವಾಬ್ದಾರಿಯನ್ನು ಒಪ್ಪಿಕೊಂಡು ನಿಜವಾಗ್ಲೂ ಅವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು, ಆಮೇಲೆ ಮಾತಾಡಬೇಕು. ಆದರೆ SC/STಗಳ ಹಣನ ಲೂಟಿ ಮಾಡಿಬಿಟ್ಟು SC/STಗಳ ಜಮೀನನ್ನು ಲಪಟಾಯಿಸ್ಕೊಂಡು ಮೂಡಾದಲ್ಲಿ ಈಗ ನಮ್ಮ ಬಗ್ಗೆ ಪಾಪದ ಪ್ರಾಯಶ್ಚಿತ್ತಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ಅಂತಲ್ಲ, ಇದ ನ್ಯಾಯ? ಈಗಾಗಲೇ ನಾಳೆ ಸಮಾರಂಭ ಆಗ್ತಾ ಇದೆ. ಒಂದು ರೀತಿ ತಾತ್ವಿಕವಾದಂಥ ಅಂತ್ಯ ಸಿಗ್ತಾ ಇದೆ. ನಿಮ್ಮ ಹೋರಾಟದ ಒಂದು ಪಾದಯಾತ್ರೆ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗುವಂಥ ಪಾದಯಾತ್ರೆನ ಹತ್ತಿಕ್ಕೂ ಕೂಡ ಆಡಳಿತ ಪಕ್ಷ ಕೆಲಸ ಮಾಡುತ್ತೆ ಅನ್ನಿಸ್ತಾ ಇದೆ ಸರ್. ಮಾಡ್ಬೋದು ಹಂಗೆ ಹೇಳಿ. ನೀವು ಮಾಧ್ಯಮದವರಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷದ ಧ್ವನಿಯನ್ನು ಕೇಳಿಸ್ಕೋಬೇಕು. ಇವರು ವಿಧಾನಸಭೆಯಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಬೀದಿಗೆ ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇಫ್ ದ ಪಾರ್ಲಿಮೆಂಟ್ ಡಸಂಟ್ ಲಿಸನ್ ಟು ಯುವರ್ ವಾಯ್ಸ್ ದೆನ್ ಗೋ ಟು ದ ಪೀಪಲ್ಸ್ ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಿದೆ. ಇವರು ವಿಧಾನಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಉತ್ತರ ಹೇಳಿದಿದ್ರೆ ನಾವು ಬೀದಿಗೆ ಬರೋದು. ನಮಗೇನು ಹುಚ್ಚಿಡ್ದಿದೆಯೇನ್ರಿ? 140 ಕಿಲೋಮೀಟ್ರ್ ನಡೆಯೋದಕ್ಕೆ ಹುಚ್ಚಿಡ್ತಿದೆಯಾ? ನನಗೆ 68 ವರ್ಷ, ನನಗೇನು ಹುಚ್ಚಿಡ್ದಿದೆಯಾ? ಇಲ್ಲ. ಆಮೇಲೆ ಎಲೆಕ್ಷನ್ ಇದೆಯಾ? ಪಾದಯಾತ್ರೆ ಮಾಡಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ದುಬಿಡೋಣ ಅನ್ನೋಕ್ಕೆ ಎಲೆಕ್ಷನ್ ಏನಾದ್ರು ಇದೆಯಾ? ಏನೂ ಇಲ್ಲ. ನಮ್ಮ ಧ್ವನಿಯನ್ನು ವಿಧಾನಸಭೆಯಲ್ಲಿ ಹತ್ತಿಕ್ಕಿದ್ದಾರೆ.
ಹಾಗಾಗಿ ಜನರ ಬಳಿಗೆ ಹೋಗಿ ಜನರಿಗೆ ಹೇಳ್ತಾ ಇದ್ದೀವಿ. ಈ ನಾವು ಹೇಳ್ತಾ ಇರುವಾಗ ಒಂದಿನ ಅಡ್ವಾನ್ಸ್ ಆಗಿ ಇವರು ಸೋ ಕಾಲ್ಡ್ ಜನಾಂದೋಲನ ಅಂತ ಮಾಡಿಕೊಂಡು ಸಬ್ಜೆಕ್ಟ್ನೇ ಡಿವಿಯೇಟ್ ಮಾಡಿಬಿಟ್ರಲ್ಲ, ಮಾಡ್ಬೋದಾ? ಇವರು ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಪಾಠ ಹೇಳ್ತಾರೆ ಅಲ್ಲಿ ನಿಂತ್ಕೊಂಡು ಜೋರಾಗಿ. ಯಾವ ಪ್ರಜಾಪ್ರಭುತ್ವ ಗೊತ್ತಿದೆ? ಸೆಕ್ಯುಲರ್ ಅಂತೆ. ಇನ್ನೊಂದ್ಸತಿ ಮಾತಾಡ್ತೀನಿ ಇವ್ರು ಸೆಕ್ಯುಲರ್ ಕತೆ ಏನು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಏನು ಮಾಜಿ ಸಚಿವರಾದಂಥ ಎನ್ ಮಹೇಶ್ ಅವರ ಮಾತು. ಏನು ವಿರೋಧ ಪಕ್ಷದ ಧ್ವನಿಯನ್ನು ಕೇಳಿಸ್ಕೊಳ್ಬೇಕು ಆಡಳಿತ ಪಕ್ಷ, ಆದರೆ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಆದರೆ ನಮ್ಮ ಪಾದಯಾತ್ರೆ ಜನರ ಧ್ವನಿಯಾಗಿ ಯಶಸ್ವಿಗೊಳ್ತಿದೆ. ಹೀಗಾಗಿ ಜನರೇ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದು ಇರೋ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಒನ್ ಕನ್ನಡ, ಮೈಸೂರು.